ಡಿ ಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟದ ವಿಚಾರ ಅದು ಚಾಮುಂಡಿ ಬೆಟ್ಟ ಯಾವ ಹಿಂದೂಗಳು ಮಾತ್ರ ಸ್ವತ್ತಲ್ಲ, ಎಲ್ಲ ಧರ್ಮದವರು ಕೂಡ ಹೋಗ್ತಾರೆ ನಮ್ದು. ಹಿಂದೂ ಧರ್ಮದ ಸ್ವತ್ತಲ್ಲ ಅಂತಂದ್ರೆ ಯಾವ ರೀತಿಯಲ್ಲಿ ಹಿಂದೂ ಧರ್ಮದ ಸ್ವತ್ತಲ್ಲ ಅಂತ ಅಂದರೆ ಅವ್ರು ಹೇಳೋದು ಟಿಪ್ಪು ಸುಲ್ತಾನನ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ಬೋದು. ಅವರು ಟಿಪ್ಪು ಆಡಳಿತ ಮಾಡಿರಬಹುದು ಮೈಸೂರಿನಲ್ಲಿ, ದೇವಸ್ಥಾನಗಳು ಟಿಪ್ಪು ಸೊತ್ತು ಅಲ್ಲ, ಟಿಪ್ಪು ಸುಲ್ತಾನ್ ಸೊತ್ತು ಅಲ್ಲ. ಅಂದಮೇಲೆ ಅದು ಹಿಂದೂಗಳ ಸೊತ್ತೆ. ಅದರಲ್ಲಿ ನೀವು ಮೂಗು ತೋರಿಸಿ ಏನೋ ಮಾಡಕ್ಕೆ ಬಂದರೆ ಆಗೋದಿಲ್ಲ. ಇದನ್ನು ನಿಮಗೆ ಹೇಳಿದರೆ ಅಲ್ಲಿ ಬಡಿಗೆ ತಗೋತಾರೆ ಹಿಂದೂಗಳ ಹತ್ರ. ನೀವು ಅಲ್ಲಿ ಹೋಗಿ ಹೇಳಿದರೆ ಅಲ್ಲಿ ಹೋಗಿ ನೀವು ಬಡಿಗೆ ತಗೋತಾರಲ್ಲಿ. ಆದರೆ ಈ ದಾರಿ ತಪ್ಪಿಸೋ ಕೆಲಸವನ್ನು ಕಾಂಗ್ರೆಸ್ನವರು ಸಹಜವಾಗಿ ಮಾಡ್ತಾರೆ. ಈಗ ಅವರು ವಿಚಲಿತರಾಗಿದ್ದಾರೆ. ಯಾಕಂತಂದರೆ RSSನ ಶ್ಲೋಕ ಹೇಳಿಬಿಟ್ಟಿದ್ದಾರೆ. ಅವರು ಹೇಳಿದ್ದಕ್ಕೆ ಪಕ್ಷದವ್ರು ಹಿಡ್ಕೊಂಡು ಎಲ್ಲ ಕಡೆಯಿಂದೂ ಶುರು ಹಚ್ಕೊಂಡಿದ್ದಾರೆ. ಆ ಕಾರಣದಿಂದ ಪಾಪ ವಿಚಲಿತರಾಗಿ ಇಂಥವೆಲ್ಲ ಮಾತಾಡ್ಲಿಕ್ಕೆ ಹೊರಟಿದ್ದಾರೆ. ಅದು ಹಿಂದೂಗಳ ಸ್ವತ್ತೇ. ನೀವು ಈಗ ಬಾನು ಮುಸ್ತಾಕ್ ಅವರನ್ನು ತಂದು ಉದ್ಘಾಟನೆ ಮಾಡಿಸ್ಬೇಕು ಅಂತ ಮಾಡ್ತೀರಿ. ಆದರೆ ನಿಮ್ಮನ್ನು ಕರ್ಕೊಂಡೋಗಿ ಅವ್ರ ಮಸೀದಿಯಲ್ಲಿ ಇದು ಉದ್ಘಾಟನೆ ಮಾಡಿಸ್ತಾರಾ? ಮಾಡಿಸಲ್ಲ. ಯಾಕೆಂದ್ರೆ ನಿಮ್ಮನ್ನು ದೂರ ಇಡ್ತಾರೆ. ಬಾನು ಮುಸ್ತಾಕ್ ಅವ್ರು ಹೇಳಿದ್ರು, ನಾನು ಹೇಳ್ತೇನೆ, ಬಾನು ಮುಸ್ತಾಕ್ ಅವ್ರನ್ನ ನಾನು ವಿರೋಧಿಸೋದಿಲ್ಲ. ಅವರು ಕುಂಕುಮ ಹಚ್ಕೊಂಡು ಚಾಮುಂಡಿಗೆ ಬಂದು ಪೂಜೆ ಮಾಡಿ ಅಲ್ಲಿಂದ ಹೋಗಿ ದಸರಾ ಉದ್ಘಾಟನೆ ಮಾಡಿ ನಾನು ಹಿಂದುತ್ವವನ್ನು ಒಪ್ತೇನೆ, ಗೌರವಿಸ್ತೇನೆ ಅಂತ ಹೇಳಿದರೆ ನಾನು ಈಗಲೂ ಕೂಡ ನಾನು ವಿರೋಧ ಮಾಡೋದಿಲ್ಲ. ಇಲ್ಲಾಂದರೆ ಅವರು ಏನು ತಾಯಿ ಭುವನೇಶ್ವರಿಯ ವಿಚಾರವನ್ನು ಹೇಳಿ ಇದು ಬಣ್ಣ, ನಿಮ್ಮ ಫ್ಲಾಗ್ನ ಬಣ್ಣನೇ ಅರಿಶಿಣ ಕುಂಕುಮ, ಇನ್ನೆಲ್ಲಿ ನಾವು ಕನ್ನಡ ಬಗ್ಗೆ ಇದು ಮಾಡೋದು ಅಂತೇಳಿ ಹೇಳ್ಕೊಂಡಿದ್ದಾರಲ್ಲ, ಅದೇ ಮನಸ್ಥಿತಿಯಲ್ಲಿ ಅವರಿದ್ದರೆ ಕನ್ನಡಿಗರು ಮತ್ತು ಹಿಂದೂಗಳು ಎಲ್ಲರೂ ಸೇರಿ ಅವ್ರನ್ನ ವಿರೋಧಿಸಲೇಬೇಕು.